ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರು ಪರಿವರ್ತನೆಯ ಮಹಾಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಗುರುವು ಸಿದ್ಧಿ, ಜ್ಞಾನ, ಕೀರ್ತಿ, ಯಶಸ್ಸನ್ನೆಲ್ಲ ಕೊಡ್ತಕ್ಕಂಥದ್ದು. ಯಾವ ಮನೆಯಲ್ಲಿ ಯಾವ ರೀತಿಯ ಗುರುವಿನ ಪ್ರಭಾವವಿದೆ ಹೇಳ್ತಕ್ಕಂಥದ್ದು ಕೂಡ ನಾವು ತಿಳಿದುಕೊಳ್ತಕ್ಕಂಥದ್ದು. ಗುರುವಿನ ಪ್ರಭಾವ ಹೇಗಿರುತ್ತೆ ಹೇಳ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಲಾಭ ಗುರು ಅಂತ ಕರೆಯಲ್ಪಡುತ್ತೆ. 1/5/2024 15/5/2025 ಗುರು ವೃಷಭ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ. ಹಾಗಾದರೆ ಮೇಷರಾಶಿಯವರಿಗೆ ಎಂತಹ ಅನುಕೂಲ, ಯಾವ ರೀತಿಯದಲ್ಲಿ ಫಲಾಫಲಗಳನ್ನು ನಾವು ಕಾಣಬಹುದು ಗುರುವಿನಿಂದ, ಇವೆಲ್ಲವೂ ಕೂಡ ಸವಿಸ್ತಾರವಾಗಿ ನಾವು ತಿಳಿದುಕೊಳ್ಳಲೇಬೇಕು ಅನ್ನತಕ್ಕಂಥದ್ದು. ಸಾಮಾನ್ಯವಾಗಿ ಗುರುವು ಲಾಭ ಗುರು ಹೇಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು. ನೀವು ಸ್ವಂತದಾಗಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದದಲ್ಲಿ ಅಥವಾ ಸ್ವಂತದನ್ನು ಸಣ್ಣದಲ್ಲಿ ಮಾಡಿ ದೊಡ್ಡದಾಗಿ ಮಾಡ್ತಕ್ಕಂಥದ್ದು ಬಿಸ್ನೆಸ್ ವ್ಯವಹಾರ ಕ್ಷೇತ್ರದಲ್ಲಿ, ಹಾಗೆ ಹಣಕಾಸಿನ ವಿಚಾರದಲ್ಲಿ, ಇದರಲ್ಲೆಲ್ಲವೂ ಕೂಡ ಅಭಿವೃದ್ಧಿಯನ್ನು ಕೊಡುತ್ತಿರುತ್ತಾನೆ. ಗುರುವಿನ ಬಲ ಹೆಚ್ಚು ಪ್ರಮಾಣದಿಂದ, ಹೆಚ್ಚು ಶಕ್ತಿಯಿಂದ ಇನ್ನಷ್ಟು ಜಾಸ್ತಿ ಅಭಿವೃದ್ಧಿ ಆಗ್ತಾ ಇರುತ್ತೆ ವೀಕ್ಷಕರೇ ಮೇಷರಾಶಿಯವರಿಗೆ. ಹಾಗೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಒಂದು ವಾತಾವರಣ ಲಭಿಸುತ್ತೆ. ಗುರುವಿನ ಬಲ ಹೇಳ್ತಕ್ಕಂಥದ್ದು ಹಾಗೆ ಒಂದು ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಸಮಾಧಾನಕರವಾಗಿರ್ತಕ್ಕಂಥದ್ದು, ಶಾಂತಿ, ಉಲ್ಲಾಸ, ಉತ್ಸಾಹ, ಸ್ಫೂರ್ತಿ, ಆನಂದಮಯವಾಗಿರ್ತಕ್ಕಂತಹ ಜೀವನ ಸಿಗತಕ್ಕಂಥದ್ದು ಮೇಷರಾಶಿಯವರಿಗೆ ಗುರುವಿನ ಬಲದಿಂದ. ಹಾಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು. ವಿದ್ಯೆ ಮತ್ತು ಬುದ್ಧಿ ಮತ್ತು ಜ್ಞಾನ, ಇದು ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳಿಗೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರಿಗೆ, ಹೆಚ್ಚಿನ ವ್ಯಾಸಂಗ ಮಾಡ್ತಕ್ಕಂಥವರಿಗೆ ಇದು ಗುರುವಿನ ಬಲ ಅತ್ಯಂತ ಯಶಸ್ಸಾಗ್ತಕ್ಕಂಥದ್ದು. ಹಾಗೆ ವಿದೇಶದಲ್ಲಿ ನೌಕರಿಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಪ್ರಮೋಷನ್ ಇರ್ಬೋದು, ಸ್ಥಾನ ಪಲ್ಲಟ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಹೊಸ ವಿಚಾರವನ್ನು, ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕೆ, ಅಥವಾ ಯಾವುದೋ ಒಂದು ವಸ್ತುವನ್ನು ಪಡೆಯಲಿಕ್ಕೆ ಗುರು ಬಹಳ ಬಹಳ ಮುಖ್ಯವಾಗಿರುತ್ತೆ. ಅದೆಲ್ಲವೂ ಕೂಡ ಯೋಗ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು, ಉನ್ನತ ವ್ಯಾಸಂಗ, IAS, KS, ಡಾಕ್ಟರ್ಸು, ಈ ಥರದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು. ಹಾಗೆ ವಿವಾಹಾದಿ ಅನುಗ್ರಹ ಆಗತಕ್ಕಂಥದ್ದು, ವಿವಾಹ ಯೋಗ ಸಿದ್ಧಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಇರ್ತಕ್ಕಂಥ ಫಲಾಫಲಗಳು. ಹಾಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣತಕ್ಕಂಥದ್ದು. ಎಷ್ಟೋ ಸಮಯದಿಂದ ಮಾಟ, ಮಂತ್ರ, ತಂತ್ರ, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ತೊಂದರೆಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದು, ಯಾವಪ್ಪ ನಮಗಿದೆಲ್ಲ ಶಮನವಾಗತ್ತೆ, ಯಾವಾಗ ಇದೆಲ್ಲ ಪರಿಹಾರವಾಗತ್ತೆ, ಹೀಗೆ ಈ ಥರದ ಅನೇಕ ರೀತಿಯ ಚಿಂತನೆಗಳು ಕಾಡ್ತಾ ಇರುತ್ತೆ. ಆದರೆ ಈಗ ಗುರುವಿನ ಕೃಪೆಯಿಂದ, ಗುರುವಿನ ಬಲಾಬಲದಿಂದ ಅವೀಗ ಶಮನಗೊಂಡು ಬಹಳ ಒಂದು ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಆರೋಗ್ಯವು ಕೂಡ ಸುಖಮಯದಾಯಕವಾಗಿದ್ದು ಸುಂದರವಾಗಿರ್ತಕ್ಕಂಥ ಬದುಕು ಸಿಗತ್ತೆ. ವೀಕ್ಷಕರೇ, ಇನ್ನು ಹೆಚ್ಚು
ಕೆಲವೊಂದಷ್ಟು ಸಂದರ್ಭದಲ್ಲಿ ಜಾತಕಗಳು ಗುರುವಿನ ಬಲಾಬಲ ಬೇರೆ ರೀತಿಯ ಫಲಾಫಲಗಳು ದಶಾಸಂಧಿ ಈ ಥರದಗಳೆಲ್ಲವೂ ಬೇರೆ ಇರುತ್ತೆ. ಅದೆಲ್ಲವೂ ಕೂಡ ಹೆಚ್ಚೆಚ್ಚು ವಿವರಗಳನ್ನೆಲ್ಲ ನೀವು ಏನು ಮಾಡಬೇಕು, ಕೆಳಕಂಡ ನಂಬರಿಗೆ ಕರೆ ಮಾಡಿ ಮಾಹಿತಿಗಳನ್ನು ಕೂಡ ಪಡೆದು ತುಂಬ ಸೂಕ್ತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.